ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಹೋಳಿ ಯಾಕೆ ಆಚರಿಸ್ತಾರೆ, ಅದರ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ಸೊ ನಾವು ಹೋಳಿನ ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಪೌರಾಣಿಕ ಕಥೆನೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹೋಳಿ ಅನ್ನೋದು ನಮ್ಮ ಭಾರತದ ಅತ್ಯಂತ ಸಂತೋಷ ಮತ್ತು ಐಕ್ಯತೆಯನ್ನು ಸಾರುವಂತಹ ಒಂದು ದೊಡ್ಡ ಹಬ್ಬ. ಎಲ್ಲ ಕಡೆಗೂ ಭಾರತದ ತುಂಬೆಲ್ಲ ಹೋಳಿ ಹಬ್ಬವನ್ನು ಆಚರಿಸ್ತಾರೆ. ಇದನ್ನು ಫಾಲ್ಗುಣ ಮಾಸದಲ್ಲಿ ಪೌರ್ಣಿಮಾ ದಿನದಂದು ಆಚರಿಸ್ತೀವಿ. ಈ ವರ್ಷ ಅದು ಮಾರ್ಚ್ 2 ಮತ್ತು 3, 2ನೇ ತಾರೀಕು ಹೋಳಿಕಾ ದಹನ ಮತ್ತು 3ನೇ ತಾರೀಕು ಹೋಳಿ ಬಣ್ಣವನ್ನು ಹಚ್ಚಿ ಆಚರಿಸ್ತೀವಿ. ಸೊ ನಾವು ಈ ಕಥೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಹಿರಣ್ಯಕಶ್ಯಪನ ಕಥೆಯನ್ನು ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಗೊತ್ತಿರೋದೇ ಹಿರಣ್ಯಕಶ್ಯಪು ಯಾರು ಅಂತೇಳಿ. ಅವನು ಒಬ್ಬ ಅಸುರ ರಾಜ. ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷ ಅನ್ನೋರು ಇಬ್ಬರು ಅಣ್ಣ ತಮ್ಮಂದರು. ಹಿರಣ್ಯಾಕ್ಷರನ್ನು ವಿಷ್ಣು ಸಂಹರಿಸಿದ ಮೇಲೆ ಹಿರಣ್ಯಕಶ್ಯಪಿಗೆ ವಿಷ್ಣು ಮೇಲೆ ತುಂಬಾ ಕೋಪ ಬರುತ್ತೆ. ಅವನು ಒಂದು ದೃಢ ನಿರ್ಧಾರವನ್ನು ಮಾಡ್ತಾನೆ. ಅಂದರೆ ಅಮರತ್ವವನ್ನು ಪಡಿಬೇಕು, ನಾನು ಯಾವುದೇ ಕಾರಣಕ್ಕೂ ಸಾಯಬಾರ್ದು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ತಪಸ್ಸನ್ನು ತಗೋತಾನೆ. ಅಂದರೆ ತೀವ್ರವಾದ ತಪಸ್ಸು. ಕಾಡಿನಲ್ಲಿ ಹೋಗಿ ಸಾವಿರಾರು ವರ್ಷಗಳ ಕಾಲ ಅವನು ಒಂದೇ ಕಾಲಿನಲ್ಲಿ ನಿಂತು ಬ್ರಹ್ಮದೇವನನ್ನು ತಪಸ್ಸು ಮಾಡ್ತಾನೆ. ಊಟ ಇಲ್ಲದೆ, ನೀರು ಇಲ್ಲದೆ ಎಷ್ಟರ ಮಟ್ಟಿಗೆ ಅವನು ತಪಸ್ಸನ್ನು ಮಾಡ್ತಾನೆ ಅಂತಂದರೆ ಅವನ ಇಡೀ ದೇಹವನ್ನು ಹುಳ ತಿಂದಿದ್ರೂ ಕೂಡ, ಬರೀ ಎಲ್ಬೇ ಕಾಣಿಸ್ತಿದ್ರು ಕೂಡ ಅವನ ಮನಸ್ಸು ಸ್ವಲ್ಪನೂ ಕೂಡ ಚಂಚಲ ಆಗೋದಿಲ್ಲ. ಆ ಲೆವೆಲ್ಗೆ ಅವನು ತಪಸ್ಸನ್ನು ಮಾಡ್ತಾನೆ. ಈ ತಪಸ್ಸಿನಿಂದ ಪ್ರಸನ್ನನಾದ ಬ್ರಹ್ಮ ಅವನ ಎದುರಿಗೆ ಬಂದು ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ಅಮರತ್ವದ ವರವನ್ನು ಕೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಹುಟ್ಟಿದವರು ಸಾಯಲೇಬೇಕು, ಹಾಗಾಗಿ ನಾನು ಆ ವರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಏನಾದರೂ ಕೇಳು ಅಂಥೇಳಿ. ಈ ಕುತಂತ್ರಿ ಹಿರಣ್ಯಕಶ್ಯಪು ಏನು ಕೇಳ್ತಾನೆ ಅಂತಂದರೆ ಒಂದು ಡಿಫ್ರೆಂಟ್ ಆಗಿರೋ ವರವನ್ನು ಕೇಳ್ತಾನೆ. ಅಂದರೆ ನನ್ನನ್ನು ಸಾಯಿಸೋದೇ ಆದರೆ ಅವನು ಮನುಷ್ಯನೂ ಆಗಿರಬಾರ್ದು, ಪ್ರಾಣಿನೂ ಆಗಿರಬಾರ್ದು. ನಾನು ಸಾಯೋದೇ ಆದರೆ ಬೆಳಗ್ಗೆನೂ ಸಾಯಬಾರ್ದು, ರಾತ್ರಿನೂ ಸಾಯಬಾರ್ದು, ಮತ್ತು ಮನೆ ಒಳಗಡೆನೂ ಸಾಯಿಸಬಾರ್ದು, ಮನೆ ಹೊರಗಡೆನೂ ಸಾಯಿಸಬಾರ್ದು. ಆಕಾಶದಲ್ಲೂ ನನ್ನ ದೇಹ ಇರಬಾರ್ದು, ಭೂಮಿಯಲ್ಲೂ ಕೂಡ ನನ್ನ ದೇಹ ಕೆಳಗಡೆ ಇರಬಾರ್ದು ಸಾಯಿಸುವಾಗ, ಮತ್ತು ಯಾವುದೇ ಆಯುಧಗಳನ್ನು ಇಲ್ಲದೇ ನನ್ನನ್ನು ಸಾಯಿಸಬೇಕು ಅಂತ ಹೇಳಿಬಿಟ್ಟು ಒಂದು ವರವನ್ನು ಕೇಳ್ತಾನೆ. ಬ್ರಹ್ಮ ಅದಕ್ಕೆ ವರವನ್ನು ಕೊಡ್ತಾನೆ ಕೂಡ. ಅದಾದಮೇಲೆ ಹಿರಣ್ಯಕಶ್ಯಪು ಅವನ ರಾಜ್ಯದ ಜನರಿಗೆ ತನ್ನನ್ನು ದೇವರ ಥರ ಪೂಜೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲದೆ ಹಿರಣ್ಯಕಶ್ಯಪನ ಮಗ ಆಗಿ ಹುಟ್ಟುವಂತಹ ಭಕ್ತ ಪ್ರಹ್ಲಾದ ಒಬ್ಬ ವಿಷ್ಣುವಿನ ಮಹಾನ್ ಭಕ್ತ ಆಗಿರ್ತಾನೆ. ಅವನು ಏನೇ ಮಾಡಿದರೂ ಅವನ ಬಾಯಲ್ಲಿ ವಿಷ್ಣು ನಾಮವನ್ನು ಬಿಟ್ಟು ಹಿರಣ್ಯಕಶ್ಯಪನ ಹೆಸರನ್ನು ತರಿಸಲಿಕ್ಕೆ ಸಾಧ್ಯನೇ ಆಗಲ್ಲ. ಸೊ ಹಾಗಾಗಿ ಹಿರಣ್ಯಕಶ್ಯಪು ತುಂಬ ವಿಧದಲ್ಲಿ ಭಕ್ತ ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದರಲ್ಲಿ ಒಂದು ಭಾಗವಾಗಿ ಹಿರಣ್ಯಕಶ್ಯಪನ ತಂಗಿ ಅಂದರೆ ಹೋಳಿಕಾ ಅನ್ನೋಳಿಗೆ ಹಿರಣ್ಯಕಶ್ಯಪ ಹೇಳ್ತಾನೆ, ನನ್ನನ್ನು ಬಿಟ್ಟು ಇವನು ವಿಷ್ಣುನನ್ನು ನೆನಪಿಸ್ತಾನೆ, ಹಾಗಾಗಿ ಇವನನ್ನು ನೀನು ಹೇಗಾದರೂ ಮಾಡಿ ಸಾಯಿಸು ಅಂಥೇಳಿ. ಸೊ ಹೋಳಿಕಾಗೆ ಒಂದು ವರ ಇರುತ್ತೆ, ಅದು ಕೂಡ ಬ್ರಹ್ಮ ಕೊಟ್ಟಿರೋ ವರನೇ ಆಗಿರುತ್ತೆ. ಅವಳಿಗೆ ಇರೋವಂಥ ವರ ಏನಪ್ಪ ಅಂತಂದರೆ, ಅವಳು ಅಗ್ನಿಯಲ್ಲಿ ಸುಡದೇ ಇರೋ ಹಾಗೆ ಅವಳಿಗೆ ಒಂದು ಕವಚವನ್ನು ಕೊಟ್ಟಿರ್ತಾರೆ. ಸೊ ಆ ಕವಚದಿಂದ ಅವಳು ಅಗ್ನಿಯಲ್ಲಿ ಹೋದರೂ ಕೂಡ ಅವಳ ದೇಹ ಸುಡೋದಿಲ್ಲ. ಆ ವರದಿಂದ ಅವಳೇನು ಮಾಡ್ತಾಳೆ, ಪ್ರಹ್ಲಾದನನ್ನು ಅವಳ ತೊಡೆಯ ಮೇಲೆ ಕೂರಿಸ್ಕೊಂಡು ಅಗ್ನಿಯಲ್ಲಿ ಕೂತ್ಕೋತಾಳೆ. ಅಗ್ನಿಯಲ್ಲಿ ಕೂತಾಗ ಪ್ರಹ್ಲಾದ ಅಲ್ಲೂ ಕೂಡ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ತಾನೆ. ಜೊತೆಗೆ ಅವನ ಒಂದು ಕೀರ್ತನೆಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಆಗ ವಿಷ್ಣುವಿನ ಒಂದು ಕೃಪೆಯಿಂದ ಪ್ರಹ್ಲಾದ ಸುಡೋದಿಲ್ಲ, ಆದರೆ ಹೋಳಿಕಾ ಸುಟ್ಟು ಹೋಗ್ತಾಳೆ. ಅಂದರೆ ಹೋಳಿಕಾಗೆ ಇದ್ದಂತಹ ಕವಚ ಏನಿರುತ್ತೆ, ಭಕ್ತ ಪ್ರಹ್ಲಾದ ವಿಷ್ಣುವಿನ ನೆನೆಸಿದ ತಕ್ಷಣ ಆ ಕವಚ ಹೋಗಿ ಪ್ರಹ್ಲಾದನ ಮೇಲೆ ಬೀಳುತ್ತಂತೆ. ಸೊ ಅಲ್ಲಿ ಹೋಳಿಕಾಳ ದಹನ ಆಗುತ್ತೆ. ಹಾಗಾಗಿ ಭಕ್ತಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಅದೇ ಥರ ಯಾಕೆ ಅವಳು ಸುಡ್ತಾಳೆ ಅನ್ನೋದಕ್ಕೂ ಕೂಡ ಒಂದು ಅರ್ಥ ಇದೆ. ಅಂದರೆ ಬ್ರಹ್ಮ ಕೊಡುವಾಗ ಅವಳಿಗೆ ಹೇಳಿರ್ತಾನಂತೆ, ಇದನ್ನು ಧರ್ಮಕ್ಕೆ, ಸತ್ಯಕ್ಕಾಗಿ ಮಾತ್ರ ಉಪಯೋಗಿಸ್ಬೇಕು, ತನ್ನ ಸ್ವಯಂ ಆಸೆಗಾಗಲಿ ಅಥವಾ ಅಧರ್ಮಕ್ಕಾಗಲಿ ಯೂಸ್ ಮಾಡಬಾರ್ದು ಅಂಥೇಳಿ. ಅವಳು ಯೂಸ್ ಮಾಡಿದ್ದು ತನ್ನ ಅಣ್ಣನ ಆಸೆಯನ್ನು ತೀರಿಸ್ಲಿಕ್ಕೋಸ್ಕರ. ಹಾಗಾಗಿ ಅವಳಿಗೆ ಅದು ವರ ಶಾಪ ಆಗಿ ಪರಿಗಣಿಸುತ್ತೆ. ಅಂದು ಅವಳು
ದಹನ ಹೊಂದ್ತಾಳೆ ಕೂಡ. ಹಾಗಾಗಿ ಪ್ರತಿ ಹೋಳಿಯ ಹಿಂದಿನ ದಿವಸ ಹೋಳಿಕಾ ದಹನವನ್ನು ಮಾಡಿ ನೆಕ್ಸ್ಟ್ ದಿವಸ ಹೋಳಿ ಹಬ್ಬವನ್ನು ಆಡ್ತಾರೆ. ಸೊ ಹೋಳಿ ಇದರ ಸಂಕೇತ ಏನಪ್ಪ ಅಂದರೆ ಐಕ್ಯತೆ, ಅಂದರೆ ಎಲ್ಲರೂ ಸಮಾನರು, ಯಾವುದೇ ಜಾತಿ ಭೇದ ಮತ ಅಥವಾ ಕುಲಭೇದ ಆಗಿರ್ಬೋದು, ಅಥವಾ ನಾನು ಶ್ರೀಮಂತ ನಾನು ಬಡವ ಆಗಿರ್ಬೋದು, ಕಪ್ಪು ಬಿಳುಪು, ಇದು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲದೇ ಎಲ್ಲರೂ ಕೂಡ ಒಂದೇ ಅನ್ನೋ ಒಂದು ಐಕ್ಯತೆಯನ್ನು ತೋರಿಸ್ಲಿಕ್ಕೋಸ್ಕರ ಈ ಹೋಳಿಯ ಆಟವನ್ನು ಆಡ್ತಾರೆ. ಇದು ಹಿರಣ್ಯಕಶ್ಯಪು ಮತ್ತು ಹೋಳಿಕಾಳ ಒಂದು ಕತೆ. ಇದೇ ಥರ ನಾವು ರಾಧಾಕೃಷ್ಣನ ಕತೆ ಕೇಳೋದಾದರೆ, ಕೃಷ್ಣ ಶ್ಯಾಮ ಸುಂದರ ಅಲ್ವಾ, ಅಂದರೆ ಕಪ್ಪು ನೀಲಿ ಕಲರ್. ಸೊ ಅವನು ಚಿಕ್ಕವನಿದ್ದಾಗ ಹೋಗ್ಬಿಟ್ಟು ಯಶೋಧರ ಹತ್ರ ಕೇಳ್ತಾನಂತೆ, ಅಮ್ಮ ನಾನು ಮಾತ್ರ ಈ ಬಣ್ಣ ಇದ್ದೀನಿ, ರಾಧೆ ಬಿಳಿ ಗೋರ ಬಣ್ಣ ಇದ್ದಾಳೆ, ನಾನು ಯಾಕೆ ಈ ಕಲರ್ ಇದ್ದೀನಿ ಅಂತ ಕೇಳಿದಾಗ ಯಶೋಧ ಅಮ್ಮ ಹೇಳ್ತಾರಂತೆ, ನೀನೊಂದು ಕೆಲಸ ಮಾಡು, ನಿನಗೆ ಯಾವ ಇಷ್ಟ ಇದೆಯೋ ಆ ಕಲರ್ನ ತೊಗೊಂಡೋಗಿ ರಾಧೆಗೆ ಹಚ್ಚು, ಆಗ ನೀನು ಅವಳು ಇಬ್ಬರು ಒಂದೇ ಕಲರ್ ಆಗ್ತೀರಾ ಅಂತ ಹೇಳಿದಾಗ ಅವನು ಅಲ್ಲಿಂದ ಹೋಳಿಯ ಒಂದು ಹಬ್ಬ ಪ್ರಾರಂಭವಾಗಿದೆ ಅಂತ ಕೂಡ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಈ ಹೋಳಿ ಹಬ್ಬದ ದಿವಸ ಯಾವುದೇ ಡಿಫ್ರೆನ್ಸ್ ಇಲ್ಲದೆ ದೊಡ್ಡವರು ಚಿಕ್ಕವರು ಅಥವಾ ಶ್ರೀಮಂತರು ಬಡವರು ಅಥವಾ ಮೇಲ್ಜಾತಿ ಕೀಳ್ಜಾತಿ ಅನ್ನೋದು ಇಲ್ಲದೆ ಎಲ್ಲರೂ ಕೂಡ ಆಡುವಂಥ ಹಬ್ಬ ಹೋಳಿ ಹಬ್ಬ. ಹ್ಯಾಪಿ ಹೋಳಿ ಹಬ್ಬ. ಥ್ಯಾಂಕ್ ಯು.